ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗುತ್ತೆ, ತಮ್ನೈಲಲ್ಲಿ ನೋಡ್ಬಿಟ್ರಂತೂ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಏನಂತ ಹೇಳಿದ್ರೆ, ನೇಮಿಂಗ್ ಸೆರೆಮನಿ ಕೇಳಿರ್ತೀರ, ಬಟ್ ನೇಮ್ ಚೇಂಜಿಂಗ್ ಸೆರೆಮನಿ ಕೇಳಿರಲ್ಲ. ನನಗೆ ನೇಮ್ ಚೇಂಜಿಂಗ್ ಸೆರೆಮನಿ, ಇವಾಗ ನನ್ನ ನೇಮ್ ಬಂದು ಬರ್ತ್ ನೇಮ್ ಬಂದು ಪಲ್ಲವಿ. ಆ್ಯಂಡ್ ಅಂದರೆ ಸ್ಕೂಲು, ಕಾಲೇಜಸ್, ಬರ್ತ್ ಸರ್ಟಿಫಿಕೇಟ್ ಎಲ್ಲ ಡಾಕ್ಯುಮೆಂಟ್ಸಲ್ಲಿ ಕೊಟ್ಟಿರೋ ಅಂಥದ್ದು ಅಮೂಲ್ಯ ಜಿ, ಇಷ್ಟು ಕೊಟ್ಟಿರೋ ಅಂಥದ್ದು. ಡಿಸ್ಟರ್ಬ್ ಮಾಡ್ತಿದ್ದ. ಸೊ ಅದನ್ನು ಕೊಟ್ಟಿರೋ ಅಂಥದ್ದು. ಬಟ್ ಹೀಗೇ ಶಾಸ್ತ್ರ ಎಲ್ಲ ಏನೋ ಸಮ್ ರೀಸನ್ಸಿಂದ ಕೇಳಿದಾಗ ನಮಗೆ ಗೊತ್ತಾಗಿದ್ದು ನನ್ನ ನೇಮ್ ಚೆನ್ನಾಗಿಲ್ಲ. ನಾನು ಹುಟ್ಟಿದ ಡೇಟ್ಗೆ ಕೇಳ್ತಾರಲ್ಲ, ನಿಮ್ಗೆ ಆ್ಯಸ್ ಯೂಶ್ವಲ್ ಗೊತ್ತಿರುತ್ತೆ, ಮಕ್ಕಳು ಹುಟ್ಟಿದ ತಕ್ಷಣವೇ ಅವರ ಟೈಮಿಂಗ್ಸ್ ಏನಿರುತ್ತೆ, ಅವ್ರ ಡೇಟ್ ಏನಿರುತ್ತೆ, ಆ್ಯಂಡ್ ಡೇ ಯಾವುದಿರುತ್ತೆ ಅದನ್ನೆಲ್ಲ ಕೇಳಿದ್ರೆ ಅವರು ಈ ಒಂದು ಅಕ್ಷರದಿಂದ ಇಡೀ ಇದು ಹೇಳ್ತಾರೆ. ಸೊ ನನಗೆ ಆ ಥರ ಹೇಳಿದಾಗ ಸರಿಯಾಗಿ ಇಟ್ಟಿಲ್ಲ, ಪಲ್ಲವಿ ಅನ್ನೋದು ಸರಿ ಇಲ್ಲ, ಅಮೂಲ್ಯ ಅನ್ನೋದು ಸರಿ ಇಲ್ಲ, ಅವ್ರ ನೇಮೇ ಸರಿ ಇಲ್ಲ ಅಂತ ಹೇಳಿದಾಗ ನಮ್ಮ ಮನೆಯವರೆಲ್ಲ ಓಕೆ ಡಿಸೈಡ್ ಮಾಡಿದ್ರು, ನೇಮ್ ಚೇಂಜ್ ಮಾಡೋಣ. ಬಟ್ ಡಾಕ್ಯುಮೆಂಟ್ಸಲ್ಲೆಲ್ಲ ಆಬ್ವಿಯಸ್ಲಿ ಅದೇ ಇರುತ್ತೆ, ಅಮೂಲ್ಯ ಅಂತಲೇ ಇರುತ್ತೆ. ಇವಾಗಂತೂ ನಿಜವಾಗ್ಲೂ ಚೇಂಜ್ ಮಾಡ್ಸೋಕ್ಕಲ್ಲ. ಚಿಕ್ಕ ಮಗು ಆಗಿದ್ರೆ, ಅಂದರೆ ಒಂದು LKG UKG ಅಥವಾ ಚಿಕ್ಕ ಮಗು ನಮ್ಮ ಗುಡ್ಡ ಇದ್ದಾನಲ್ಲ ಅಷ್ಟಾಗಿದ್ದಿದ್ರೆ ಒಂಥರ ಆಧಾರ್ ಕಾರ್ಡ್ ಒಂದೇ ಮಾಡಿಸಿರ್ತೀವಿ, ರೇಷನ್ ಕಾರ್ಡ್ ಒಂದೇ ಮಾಡಿಸಿರ್ತೀವಿ, ಬಟ್ ಅಂತ ಚೇಂಜ್ ಮಾಡಿಸ್ಬೋದು. ಬಟ್ ನಂದು ಚೇಂಜ್ ಮಾಡ್ಸೋಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ, ನಾನು ಬರ್ತ್ ಸರ್ಟಿಫಿಕೇಟಿಂದ ಹಿಡಿದು TC, ಮಾರ್ಕ್ಸ್ ಕಾರ್ಡ್, ಆಮೇಲೆ ಅದೇನೋ ಇನ್ಕಮ್ ಸರ್ಟಿಫಿಕೇಟು, ಲಾಯರ್ ಅಂತೆ, ಅದಂತೆ ಇದಂತೆ ಅಂತ ಸಾವಿರ ಕೆಲಸಗಳಿರುತ್ತೆ. ಅದು ಬೇಡ ನಮಗೆ. ಸೊ ಅದನ್ನು ಚೇಂಜ್ ಮಾಡಿಸೋದಿಲ್ಲ. ನಾನು ಏನಂತ ನೇಮ್ ಇಟ್ಕೊತಿದ್ದೀನಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಕಂಟಿನ್ಯೂ ವಿಡಿಯೋ ನಾವು ಹೋಗಿ ಎಲ್ಲಿ ನೇಮ್ ಚೇಂಜ್ ಮಾಡ್ತೀವಿ, ಯಾವ ಥರ ಚೇಂಜ್ ಮಾಡ್ತೀವಿ, ಪ್ರತಿಯೊಂದೂ ಕೂಡ ನಾನು ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಹಾಗೆಯೇ ಇನ್ನೂ ಒಂದು ಏನಂತ ಹೇಳಿದರೆ, ನಾನು ಯಾಕೆ ನೇಮ್ ಚೇಂಜ್ ಮಾಡಿಸ್ತಾ ಇದ್ದೀನಿ, ಆ್ಯಂಡ್ ಈ ನೇಮೇ ಇರ್ಬೋದಾಗಿತ್ತಲ್ಲ, ಡಾಕ್ಯುಮೆಂಟ್ಸಲ್ಲಿ ಅದೇ ಇರುತ್ತಲ್ಲ ಅಂತಲೂ ಕೇಳ್ತಾರೆ. ಅದಕ್ಕೂ ಕೂಡ ನನ್ನ ಹತ್ರ ಆನ್ಸರ್ ಇದೆ. ಬಟ್ ಈ ವ್ಲಾಗಲ್ಲಿ ಹೇಳಿದ್ರು ಹೇಳ್ಬೋದು, ಹೇಳ್ದಲೇ ಇರ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ಅಂತಲೇ ಹೇಳ್ಬೋದು, ನಿಮ್ಮೆಲ್ರಿಗೂ ಶಾಕಿಂಗ್ ಅಂತಲೇ ಹೇಳ್ಬೋದು. ಹಾಗಾಗಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಮ್ಮ ಮನೆ ಹತ್ರ ನಾಯಿಗಳು ಕಾಟಗುರು ಏನಿಲ್ಲ ಅಂದರೂ ಒಂದು 7 to 8 ನಾಯಿ ಮರಿ, ಚಿಕ್ಕ ಮರಿಗಳಿದೆ ಗುರು. ಫುಲ್ಲು ತಲೆ ಕೆಟ್ಟೋಗ್ಬಿಡುತ್ತೆ. ಓಕೆ, ಎನಫ್. ಏನಕ್ಕೆ ಚೇಂಜ್ ಮಾಡಿಸ್ತಿದ್ವಿ ಅಂತ ಮಧ್ಯದಲ್ಲಿ ಆದರೂ ಹೇಳ್ಬೋದು, ಕೊನೆಯಲ್ಲಾದರೂ ಹೇಳ್ಬೋದು. ಪ್ಲೀಸ್ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಇವತ್ತು ಗುರುವಾರ ನಾನು ಈ ವಿಡಿಯೋ ಮಾಡ್ತೀನಿ. ಸುಮ್ಮನೆ ರ್ಯಾಂಡಮಾಗಿ ಕೂತಿದ್ನಲ್ಲ, ವಿಡಿಯೋ ಮಾಡಿಬಿಡೋಣ, ಹೇಗಿದ್ರು ನಾಳೆ ಟೈಮ್ ಇರುತ್ತೋ ಇರಲ್ವೋ ಹೇಳಲಿಕ್ಕೆ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಎಲ್ಲರೂ ನನ್ನ ಕಾಂಟ್ಯಾಕ್ಟ್ಸಲ್ಲಿರೋ ಅಂಥವ್ರಾಗಿರ್ಬೋದು, ಇನ್ಸ್ಟಾ DM ಯಾಕೆ ವ್ಲಾಗ್ಸ್ಗಳ ಅಪ್ಲೋಡ್ ಮಾಡಲ್ಲ, ಮಿನಿ ವ್ಲಾಗ್ಗಳು ಯಾಕೆ ಅಪ್ಲೋಡ್ ಮಾಡ್ತಾ ಇಲ್ಲ ಅಂತ ಎಲ್ಲ ಹೇಳ್ತಿದ್ರು. ಅಂದರೆ ಜಾಸ್ತಿ ಆ್ಯಕ್ಟಿವ್ ಆಗಿರ್ತಿಲ್ಲ ಮುಂಚೆ ಥರ ಅಂತ. ನನಗೇನಂತ ಹೇಳಿದ್ರೆ, ವೀಡಿಯೋಸ್ ಇದೆ, ಎಡಿಟ್ ಎಲ್ಲ ಮಾಡ್ಕೊಂಡಿದ್ದೀನಿ. ಬಟ್ ನಾನು ಏನಾದ್ರೂ ಹಾಸನ ಸಿಟಿಗೆ ಹೋದರೆ ಅಷ್ಟೇ ನಾನು ಅಪ್ಲೋಡ್ ಮಾಡೋಕ್ಕಾಗೋದು. ಇಲ್ಲ ನಾನು ಮನೇಲೇ ಇರ್ತೀನಿ, ಇಲ್ಲ ಈ ಕಡೆ ಹತ್ರ ಹೋಗ್ತೀನಿ ಅಂದರೆ ನಂಗೆ ನೆಟ್ವರ್ಕ್ ಇಶ್ಯೂಸ್ ಇರೋ ಕಾರಣ 1 ದಿನ ಅಲ್ಲ 2 ದಿನ ಇಟ್ಟರೂ ವೀಡಿಯೋ ಅಪ್ಲೋಡ್ ಆಗೋಲ್ಲ. ಹಾಗಾಗಿ ನಾನು ರೇರಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಬಟ್ ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೇನೆ. ನೀವೆಲ್ಲ ಸಬ್ಸ್ಕ್ರೈಬ್ ಬೇಗ ಮಾಡ್ಕೊಳ್ಳಿ, ನನಗೂ ಖುಷಿ ಆಗುತ್ತೆ, ಇನ್ಸ್ಪಿರೇಷನ್ ಆಗುತ್ತೆ ವೀಡಿಯೋಸ್ ಮಾಡೋಣ ಅಂತ ಹೇಳಿ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಫ್ರೈಡೇ ಮಾರ್ನಿಂಗ್. ಸೊ ನನ್ನ ಔಟ್ಫಿಟ್ ಬಂದು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ, ಮೈಸೂರು ಸಿಲ್ಕಲ್ಲೇ. ಇದನ್ನು ನಾನು ತೊಗೊಂಡಿದ್ದೆ, ಹಾಕಿರಲಿಲ್ಲ. ಬಟ್ ಇವತ್ತು ನನ್ನ ಒಂದು ನಾಮಕರಣಕ್ಕೆ ಹಾಕೋಣ ಅಂತ ಹೇಳಿ ಹಾಕೊತಿದ್ದೀನಿ. ಸೊ ಹೇರ್ ಸ್ಟೈಲ್ ಏನು ಮಾಡಿಲ್ಲ, ಇಷ್ಟೊಂದು ಮಾತ್ರ. ಬದಿಲ್ಲ. ಸೀರೆ ಸೂಪರ್ ಆಗಿ ಕಾಣ್ತಿದೆ, ಸೇಮ್ ಮೈಸೂರು ಸ್ಯಾಲ್ಕ್ ಇದ್ದಂಗೆ ಇದೆ. ನಾನು ಔಟ್ಫಿಟ್ ತೋರಿಸ್ತಾ ಇದ್ದೀನಿ ನೋಡಿ ಗಾಯ್ಸ್, ನೀವು ನೋಡಿ. ನಾನೊಬ್ಳು ಬೇಸಿಂಗ್ ಸಾಮಾನೆಲ್ಲ ರೆಡಿ ಆಗಿದೆ. ರಚನಾ ಗಾರ್ಮೆಂಟ್ಸ್. ಅಜ್ಜಿ ಇದು ಬಂದವೆ ಮಂಕಿ ಹೋಗೋದು.
ದೇವಸ್ಥಾನದಲ್ಲಿ ಅಷ್ಟೊಂದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಕ್ಕಾಗಲಿಲ್ಲ, ಬಿಕಾಸ್ ವಿಡಿಯೋ ಮಾಡೋರು ಯಾರೂ ಇರಲಿಲ್ಲ. ಆದರೂ ಕೂಡ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ಸ್ನ ನಾನು ತೊಗೊಂಡಿದ್ದೀನಿ. ನಾವೆಲ್ಲರೂ ಅಷ್ಟು ಕ್ಯೂರಿಯಾಸಿಂದ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಮನೆ ದೇವರು ಲಕ್ಷ್ಮೀ ದೇವಿ. ಇದು ಬಂದು ಗೊಳೆನಹಳ್ಳಿಲಿರೋ ಅಂಥದ್ದು. ಸೊ ಅದರೊಳಗೆ ಒಂದು ಪೆಟ್ಟಿಗೆ ಥರ ಇರುತ್ತೆ, ಅದರೊಳಗೆ ಮೂರ್ತಿ ಇರೋ ಅಂಥದ್ದು. ಅದನ್ನು ನಾವು ಯಾರು ಇದುವರೆಗೂ ನಾನು ಇಷ್ಟು ವರ್ಷದಲ್ಲಿ ನಾನು ನೋಡಿಲ್ಲ, ಹಾಗೆ ನಮ್ಮಪ್ಪ ಆಗಲಿ ತಾತ ಆಗಲಿ ಯಾರೂ ನೋಡಿಲ್ಲ. ಹಾಗಾಗಿ ಅದು ಹೇಗಿರುತ್ತೆ ಏನು ಅದೆಲ್ಲ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತಲ್ಲ, ಅದನ್ನು ಮಾತಾಡ್ತಾ ಇದ್ವಿ. ಕೊನೆಗೆ ಐನೋರೇ ಬಂದು ಹೂವಿನ ಹಾರ ಹಾಕಿದ್ರು. ಆ ಹೂವಿನ ಹಾರ ತೆಗೆದು ಆಚೆಯಿಂದನೇ ಅಂದರೆ ಒಳಗೆ ನೋಡೋ ಹಾಗಿಲ್ಲ, ಆ ಒಂದು ಪೆಟ್ಟಿಗೆ ಥರ ಏನಿರುತ್ತೆ ಅದರೊಳಗಿಂದನೇ ನೋಡಬೇಕಾಗಿದ್ದು, ಅದನ್ನು ನೋಡ್ತಾ ಇದ್ವಿ. ಬಟ್ ನಮ್ಮ ಇದರಲ್ಲಿ ನಮ್ಮ ವಂಶದಲ್ಲೇ ಫಸ್ಟು ಅದು ಹೇಗಿದೆ ಅಂತ ಹೇಳಿ ಅದರೊಳಗೆ ಹೋಗಿ ಕರೆಕ್ಟಾಗಿ ನೋಡ್ಕೊಬಂದಿರೋದು ಅಂದರೆ ನಮ್ಮ ಗುಡ್ಡುನೇ. ಅದಂತೂ ತುಂಬಾ ಖುಷಿ ಇದೆ. ನಾವು ಕೂಡ ನೋಡಿಲ್ಲ, ನಮಗೆ ನಿಜ ಅದು ಕಾಣಿಸಿದ್ರು ಕೂಡ ಇಲ್ಲ. ಏನೋ ತಾಳಿ, ಚಿನ್ನದ ತಾಳಿ ಥರ ಇರುತ್ತೆ ಅಂತ ಹೇಳ್ತಾರೆ. ನಾವು ನೋಡಿಲ್ಲ ಇದುವರೆಗೂ ನಮ್ಮ ಲಕ್ಷ್ಮೀ ದೇವಿ ಹೇಗಿದೆ ಅದರೊಳಗೆ ಅದೇನೂ ನೋಡಿಲ್ಲ. ಹಾಗಾಗಿ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ವಿ. ಮನೆಗೆ ಬಂದಿದ್ದ ತಕ್ಷಣ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಇಂಥ ಊಟ ಮಾಡೋಕ್ಕೆ ಲೇಟಾಗಿತ್ತು. ಹಾಗಾಗಿ ವಿಡಿಯೋ ಏನೋ ತಗೊಳ್ಳಿಲ್ಲ, ಫುಲ್ ಸುಸ್ತಾಗೋಗಿತ್ತು. ಮಧ್ಯಾಹ್ನ 1 ಗಂಟೆಲಿ ಮನೆಗೆ ಬಂದ್ವಿ. ಸೊ ಫೈನಲಿ ಪಲ್ಲವಿ ಅಮೂಲ್ಯದಿಂದ ಹೋಗಿ ಇವಾಗ ನಾನು ಪುನರ್ವಿ ಆಗಿದ್ದೀನಿ. ಸೊ ಯಾರಿಗೆಲ್ಲ ಪುನರ್ವಿ ಅನ್ನೋ ನೇಮ್ ಇಷ್ಟ ಆಗುತ್ತೆ, ಜಸ್ಟ್ ಕಾಲ್ ಮಿ ಪುನರ್ವಿ. ಆ್ಯಂಡ್ ಇನ್ನೇನಿಲ್ಲ ಹೇಳೋದು, ವಿಡಿಯೋ ಮಾಡೋರು ಯಾರೂ ಇರಲಿಲ್ಲ ಅಂತ ಹೇಳಿ ಚೇರ್ ಮೇಲೇ ಇಟ್ಟು ಎಷ್ಟಾಗುತ್ತೋ ಅಷ್ಟನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.